ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರತತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೇ. ಅಹೋ ದೇವರ್ಷಿರ್ಧನ್ಯೋಯಂ ಯಃ ಕೀರ್ತಿಂ ಶಾಂಗಧನ್ವನಃ ಗಾಯನ್ ಮಾಧ್ವ ಗಿರಾ ತಂತ್ರ್ಯ ರಮಯತಿ ಆತುರಂ ಜಗತ್. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತೆ ಸಾತ್ವತ ಸಂಹಿತಾಯಾಂ ಪ್ರಥಮೇ ಸ್ಕಂಧೆ ಷಷ್ಠೇ ಅಧ್ಯಾಯೇ ಅದ್ಯ 30 ಶ್ಲೋಕ 30ನೇ ಶ್ಲೋಕ 6ನೇ ಅಧ್ಯಾಯ 1ನೇ ಸ್ಕಂಧ. ಸಹ ಅದ್ಯ ಯಥಾ ನಾರದಃ ಭಗವಂತಂ ವಿವಿಧೈಃ ನಾಮಭಿಃ ತುಷ್ಟಾವ ಇತಿ ವರ್ಣಯನ್ ಶ್ಲೋಕಃ ಅದ್ಯ ಶ್ರೂಯತೆ. ಸ್ವಸ್ಯ ವೀಣಯ ಮಾಧ್ವ್ಯಾ ಗಿರಾ ಭಗವತಃ ನಾನಾವಿಧಾನಿ ನಾಮಾನಿ ಸುಮಧುರಂ ಗಾಯನ್ ಆತುರಂ ಚ ಜಗತ್ ರಮಯನ್ ಅಯಂ ನಾರದಃ ಸರ್ವಾನಪಿ ಲೋಕಾನ್ ಸದಾ ಪರ್ಯಟತ್. ಅಪಿ ಚ ಅನೇಕಾನಿ ಕಾರ್ಯಾಣ್ಯಪಿ ದೇವೈಃ ಆಸುರೈಶ್ಚ ಕಾರಯಾಮಾಸ. ಸ್ವಯಂ ಭಗವಾನಪಿ ವೇದವ್ಯಾಸಃ ನಾರದಸ್ಯ ಉತ್ತೇಜನಂ ಪ್ರೋತ್ಸಾಹನಂ ಚ ಲಬ್ಧ್ವಾ ಏವ ಭಾಗವತಂ ವ್ಯರಚಯತ್. ಯದ್ಯಪಿ ಸರ್ವತಂತ್ರ ಸ್ವತಂತ್ರೋಯಂ ವ್ಯಾಸಃ ವಿನಾಪಿ ನಾರದಸ್ಯ ಬೋಧನಂ ಗ್ರಂಥಾನ್ ರಚಯಿತುಂ ಸಮರ್ಥ ಏವ, ತಥಾಪಿ ನಾರದಸ್ಯ ಸ್ವಭಕ್ತಸ್ಯ ಕೀರ್ತಿಂ ದಾತುಂ ತಂ ಚ ಸ್ವಸ್ಯ ಮಹಾಭಾರತೆ ಭಾಗವತೆ ಚ ತಂ ನಾರದಂ ಏಕಂ ಪಾತ್ರರೂಪೇಣ ವರ್ಣಯನ್ ತಸ್ಯ ನಾರದಸ್ಯ ನಾಮ ಸುಶ್ರುತಂ ಸುದೃಢಂ ಚ ಚಕಾರ ಲೌಕಿಕೆ ವೈದಿಕೆ ಚ ಸಾಹಿತ್ಯೆ. ಅಥಾಸ್ಯ ಕಥಾ ತೇನೈವ ನಾರದೇನ ವ್ಯಾಸಂ ಪ್ರತಿ ಉಚ್ಯಮಾನ ಅದ್ಯ ಪ್ರವರ್ತತೆ. ನಾರದರು ವ್ಯಾಸರಿಗೆ ತಮ್ಮ ಕಥೆಯನ್ನೇನು ಹೇಳ್ಕೊಂಡಿದ್ರು ಅದನ್ನು ನಾವೀಗ ಕೇಳ್ತಾ ಇದ್ದೀವಿ. ವೇದವ್ಯಾಸರು ನಾರದರ ಪ್ರೋತ್ಸಾಹವಿಲ್ಲದೆ, ನಾರದರ ಉತ್ತೇಜನವಿಲ್ಲದೇನೆ ಅವರು ಮಹಾಭಾರತವನ್ನು ರಚನೆ ಮಾಡಲಿಕ್ಕೆ ಸಮರ್ಥರು. ಹಾಗಿದ್ರೂ ಕೂಡ ನಾರದರಿಗೊಂದು ಕೀರ್ತಿ ಬರಬೇಕು ಅಂತ ಅವರನ್ನು ತಮ್ಮ ಮಹಾಭಾರತದಲ್ಲಿ ಒಂದು ಪಾತ್ರವನ್ನಾಗಿ ಮಾಡಿದ್ದಾರೆ, ಭಾಗವತದಲ್ಲಿ ಒಂದು ಪಾತ್ರವನ್ನಾಗಿ ಮಾಡಿದ್ದಾರೆ. ಅವರ ಹೆಸರನ್ನು ಲೌಕಿಕ ವೈದಿಕ ಸಾಹಿತ್ಯದಲ್ಲಿ ಚಿರಸ್ಥಾಯಿಯನ್ನಾಗಿ ಮಾಡಿದ್ದಾರೆ. ಇದನ್ನೆಲ್ಲ ನಾವು ನೋಡಿದ್ದೇವೆ. ಅವರೇ ಹೇಳ್ತಿರುವ ಕಥಾ ಇದು. ಭಗವಂತ ನನಗೆ ಒಂದು ಬಾರಿ ಕಾಣಿಸಿದ, ಮುಂದೆ ಮತ್ತೆ ಬಹಳ ಪ್ರಯತ್ನ ಪಟ್ಟರೂ ಕೂಡ ಕಾಣಲಿಲ್ಲ. ಅದಕ್ಕೆ ಈ ಜನ್ಮದಲ್ಲಿ ಇಷ್ಟೇ ನಿನಗೆ ನನ್ನ ದರ್ಶನ, ಇನ್ನು ಮುಂದಿನ ಜನ್ಮಗಳಲ್ಲಿ ಮಹಾಭಕ್ತನಾಗಿ ನೀನು ಜನಿಸುವವನಿದ್ದೆ, ಆಗ ನನ್ನ ಸುದೀರ್ಘವಾದ ದರ್ಶನ ಒಡನಾಟ ನಿನಗೆ ಸಾಧ್ಯ ಆಗ್ತದೆ ಅಂತ ಭಗವಂತ ಹೇಳಿದ್ದನ್ನೆಲ್ಲ ಕೇಳಿದ್ದೇವೆ. ನಾನು ಆ ಭಗವಂತನ ಮಾತನ್ನು ಕೇಳಿ, ಆ ಭಗವಂತ ಅಲ್ಲಿ ತನ್ನ ಮಾತನ್ನು ನಿಲ್ಲಿಸಿದ ಮೇಲೆ ಆ ಭಗವಂತನಿಗೆ, ಮಹತಾಂ ಮಹೀಯನಾದ ಆ ಭಗವಂತನಿಗೆ ತನ್ನ ಹಣೆ ಮಣಿದು ನಮಸ್ಕಾರ ಮಾಡಿದೆ. ಮುಂದೆ ನಾಮಾನ್ಯನಂತಸ್ಯ ಹತತ್ರಪಃ ಪಠನ್ ಗುಹ್ಯಾನಿ ಭದ್ರಾಣಿ ಕೃತಾನಿ ಚ ಸ್ಮರನ್ ಗಾಂಪರ್ಯಟನ್ ಸ್ತುಷ್ಟಮನಾಹ ಗತಸ್ಪೃಹ ಕಾಲಂ ಪ್ರತೀಕ್ಷನ್ ವಿಮದೋ ವಿಮತ್ಸರಃ. ಇದು 30ನೇ ಶ್ಲೋಕ.
ಒಂದು 3 ಶ್ಲೋಕಗಳು ವಿಜಯಧ್ವಜರ ಮತ್ತು ಯಾದವಾರ್ಯರ ಪಾಠದಲ್ಲಿ ಹೆಚ್ಚಿಗೆ ಇವೆ, ಸ್ವಪ್ನ ಇತ್ಯಾದಿಗಳ ಕುರಿತಾಗಿ. ಹಾಗಾಗಿ ಅದಷ್ಟನ್ನು ಬಿಟ್ಟರೆ ಇದು 27ನೇ ಶ್ಲೋಕ ಆಗ್ತದೆ ಉಳಿದವರ ವ್ಯಾಖ್ಯಾನದಲ್ಲಿ. ಅದನ್ನು ಕೂಡ ನಾವು ನೋಡಿದ್ದೇವೆ. ನಾನೀಗ ಓದಿರುವ ಶ್ಲೋಕದಲ್ಲಿ ವಿಮದೋ ವಿಮತ್ಸರಃ ಶ್ಲೋಕದ ಕೊನೇ ಭಾಗ ವಿಮದಃ ವಿಮತ್ಸರಃ ಅಂತ ಓದಿದ್ದನ್ನು ಕೂಡ ನೀವು ಗಮನಿಸಬೇಕು. ಯಾದವಾರ್ಯರ ಪಾಠದಲ್ಲಿ, ವಿಜಯಧ್ವಜರ ಪಾಠದಲ್ಲಿ, ನಮ್ಮ ಗುರುಗಳಾದ ಹೈವದನ ಪುರಾಣಿಕಾಚಾರ್ಯರ ಪಾಠದಲ್ಲಿ ಅಪಟೋ ವಿಮತ್ಸರಃ ಅಂತ ಪಾಠ ಇದೆ. ಅದನ್ನು ನಾನು ಬಿಟ್ಟು ವಿಮದೋ ವಿಮತ್ಸರಃ ಅಂತ ಪಾಠ ಇದ್ದನ್ನು ಓದಿದೆ. ಅದರ ಅರ್ಥ ಏನು, ಯಾಕೆ ಹಾಗೆ ಅಂತ ಅನ್ನೋದನ್ನು ಮುಂದೆ ಹೇಳುವನಿದ್ದೇನೆ. ನಾನು ಏನು ಮಾಡಿದೆ ನಾರದರು ಮುಂದೆ ಹೇಳ್ಕೋತಾರೆ. ನಾಮಾನ್ಯನಂತಸ್ಯ ಆ ಭಗವಂತನ ನಾನಾ ಥರದ ನಾಮಗಳನ್ನು ನಾನು ಹೇಳಲಿಕ್ಕೆ ತೊಡಗಿದೆ. ನಿತ್ಯವೂ ಕೂಡ ಅವುಗಳನ್ನು ನಾನು ಪಠಿಸ್ತಾ ಇದ್ದೆ. ಹೇಗೆ? ಅನಂತಸ್ಯ ನಾಮಾನಿ, ಭಗವಂತನೂ ಅನಂತ, ಅವನ ನಾಮಗಳು ಅನಂತ. ಅವನ ನಾಮಗಳನ್ನು ಗತತ್ರಪಃ, ಯಾವುದೇ ನಾಚಿಕೆ ಇಲ್ಲದೆ ಉಚ್ಚಕಂಠದಿಂದ ಈ ನಾರದನ ಮಾತನ್ನು ಈ ಜನ ಕೇಳಿಯೂ ಕೂಡ ಏನಾದರೂ ಅಂದ್ಕೊಂಡಾರೋ ಅನ್ನುವ ಯಾವುದೇ ಭಯ ಇಲ್ಲದೇನೆ ನಾನು ಆ ಭಗವಂತನ ನಾಮಗಳನ್ನು ಯಾವತ್ತೂ ಕೂಡ ಉಚ್ಚರಿಸ್ತಾ ಇದ್ದೆ. ಅದನ್ನು ನಾರದ ಹೇಳ್ಕೊತಿದ್ದಾನೆ. ಗತತ್ರಪಃ ಅಂದರೆ ಅದು ಗುಹ್ಯಾನಿ. ಅಷ್ಟಾದರೂ ಆ ನಾಮಗಳು ಅನಂತ ಇರಬಹುದು, ಆದರೂ ಅದು ಗುಹ್ಯ. ನಾಮ ಎಲ್ಲರಿಗೂ ಗೋಚರ ಆಗುವುದೇ ಇಲ್ಲ, ಅದರ ಅರ್ಥ ಮತ್ತು ಗುಹ್ಯ. ಆ ದೃಷ್ಟಿಯಿಂದ ಅದು ಗುಹ್ಯ ಅಂತ ಅರ್ಥ. ಭದ್ರಾಣಿ ಮತ್ತು ಮಂಗಳಕರ. ಕೃತಾನಿ, ಕೃತಾನಿ ಅಂತ ಏನಿದೆ, ಭಗವಂತ ತೋರಿಸಿದ ಲೀಲೆಗಳನ್ನು ಅಂತ ಅರ್ಥ. ಭಗವಂತನಿಂದ ಮಾಡಲ್ಪಟ್ಟ ಕಾರ್ಯಗಳನ್ನು ಸ್ಮರಣೆ ಮಾಡಿಕೊಂಡು. ಗಾಂ ಪರ್ಯಟನ್, ನಾನು ಎಲ್ಲ ಕಡೆ ಸಂಚಾರ ಮಾಡಿದೆ. ಗಾಮ್ ಅಂದರೆ ಬರೇ ಭೂಮಿ, ನಾವಿರೋ ಭೂಮಿ ಅಂತ ಅರ್ಥ ಅಲ್ಲ, ಒಟ್ಟಾರೆ ಜಗತ್ತನ್ನೆಲ್ಲ ನಾನು ಸಂಚರಿಸಿದೆ ಅಂತ ಅರ್ಥ. ತುಷ್ಟ ಮನಾಹ, ಮನಸ್ಸಿನಲ್ಲಿ ಸಂತೋಷ ಇತ್ತು. ಗತಸ್ಪೃಹ, ಯಾವುದೇ ಆಸೆ ಇರಲಿಲ್ಲ. ಕಾಲಂ ಪ್ರತೀಕ್ಷನ್ ವಿಮದೋ ವಿಮತ್ಸರಃ, ಕಾಲವನ್ನು ಕಾಯ್ತಾ ಇದ್ದೆ. ಕಾಲವನ್ನು ಕಾಯುವುದು ಯಾವುದಕ್ಕಾಗಿ? ನನ್ನ ಈ ದೇಹ, ಪ್ರಕೃತ ದೇಹ ಹೋದಿದ್ದು ಯಾವಾಗ, ಹೊಸ ದೇಹ ಬಂದೀತು ಯಾವಾಗ, ಆ ಹೊಸ ಕಾಲ, ಹೊಸ ದೇಹ, ಹೊಸ ಬೆಳಕು ಯಾವಾಗ ಬರ್ತದೆ, ಹೊಸ ಬೆಳಕಿನ ಜೊತೆಗೆ ಹೊಸ ಜ್ಞಾನ ಯಾವಾಗ ಬರ್ತದೆ, ಹೊಸದೊಂದು ಜೀವನ ನನ್ನ ಜೀವನದಲ್ಲಿ ಯಾವಾಗ ಬರ್ತದೆ, ಹೊಸದೊಂದು ಅವಕಾಶ, ಭಗವಂತನನ್ನು ನಿರಂತರವಾಗಿ ನೋಡುವ ಒಂದು ಅವಕಾಶ, ಅದು ಕಾಲಂ ಪ್ರತೀಕ್ಷನ್ ಅಂದರೆ. ಹೀಗೆ ವಿಮದಃ, ಯಾವುದೇ ಮನಸ್ಸಿನಲ್ಲಿ ಮದ ಅಹಂಕಾರವಿಲ್ಲದೆ, ಮತ್ಸರ ಹೊಟ್ಟೆ ಕಿಚ್ಚು ಇಲ್ಲದೆ ನಾನು ಈ ಜಗತ್ತಿನಲ್ಲಿ ಮುಂದುವರೆದೆ ಅಂತ ಹೇಳ್ಕೊತಾ ಇದ್ದಾನೆ. ಇಲ್ಲಿ ಏನೇನು ವ್ಯಾಖ್ಯಾನ ಮಾಡಿದ್ದಾರೆ ಉಳಿದವರೆಲ್ಲರೂ ಅಂತ ಅನ್ನೋದನ್ನು ಈಗ ಮೊದಲನೇದಾಗಿ ನೋಡೋಣ. ಅನಂತಸ್ಯ ನಾಮಾನಿ ಪಠನ್ ಅನವರತಂ ಗೃಣನ್ ಹತತ್ರಪಃ ವಿಮತ್ಸರೋ ಜಾತಃ ಇತಿ ಶೇಷಃ. ಶ್ರೀಧರನ ವ್ಯಾಖ್ಯಾನದಲ್ಲಿ ಭಗವಂತನ ನಾಮಗಳನ್ನು ಪಠನ ಮಾಡ್ತಾ ಮಾಡ್ತಾ ನಾನು ವಿಮತ್ಸರ, ಮದ ಮಾತ್ಸರ್ಯಗಳನ್ನು ಕೂಡ ಕಳ್ಕೊಂಡೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಮುಂದೆ ವೀರರಾಘವರ ವ್ಯಾಖ್ಯಾನದಲ್ಲಿ ಗತತ್ರಪಃ ಪಠನ್ ಭದ್ರಾಣಿ ಲೋಕಾನ ಮಂಗಲಾವಹಾನಿ, ಜಗತ್ತೆಲ್ಲದಕ್ಕೂ ಕೂಡ ಮಂಗಲವನ್ನು ಕೊಡುವಂಥ ನಾಮಗಳವು. ಗುಹ್ಯ ಅಂದರೆ ವೇದದಲ್ಲಿ ಮತ್ತು ಪುರಾಣದಲ್ಲಿ ವೇದಗುಹ್ಯಾನಿ ಅಂತ ಬರೆದಿದ್ದಾರೆ. ಜನ್ಮಾನಿ ಕರ್ಮಾಣಿ ಚಸ್ಮರನ್ ಗಾಂ ಭೂಮಿಂ ಪರ್ಯಟನ್, ಭೂಮಿ ಅಂತ ಬರೆದಿದ್ದಾರೆ ಎಲ್ಲರೂ. ಭೂಮಿ ಅನ್ನೋದ್ರ ಬಗ್ಗೆ ನಮ್ಗೆ ಗಮನ ಇರಬೇಕು. ನಾವಿರೋ ಭೂಮಿ ಅಷ್ಟೇ ಭೂಮಿ ಅಲ್ಲ, ಬೇರೆ ಬೇರೆ ಕಡೆಯೂ ಕೂಡ ಆತನಿಗೆ ಎಲ್ಲಿ ಸಂಚಾರ ಮಾಡಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಸಂಚಾರ ಮಾಡ್ತಿದ್ದ. ಗತಾಸ್ಪೃಹ ಶಬ್ದಾದಿ ವಿಷಯ, ಶಬ್ದ ಸ್ಪರ್ಶ ರೂಪರಸ ಗಂಧಗಳನ್ನು ಅನುಭವಿಸಬೇಕೆಂಬ ಬಯಕೆ ತೊರೆದು ನಾನು ಸಂಚಾರ ಮಾಡಿದೆ. ಮತ್ತು ವಿಗತಃ ಮತ್ಸರ ಭೂತ ವಿಷಯಕಃ, ನಾನು ಈ ನನ್ನ ಸುತ್ತಮುತ್ತಲಿರುವ ಜಗತ್ತಿನ ಬಗ್ಗೆ ಒಂದು ಮಾತ್ಸರ್ಯ, ಹೊಟ್ಟೆ ಕಿಚ್ಚು ಇತ್ಯಾದಿಗಳನ್ನ ತೊರೆದು ನಾನು ಬದುಕಿದೆ. ಮತ್ತು ವಿಮದಃ, ಮದ ಅಂದರೆ ಅಹಂಕಾರ. ವಿಗತಃ ಮದಃ ದೇಹ ಪಾರವಶ್ಯ ರೂಪ ಯಶಸ್ಸಃ. ಈ ವೀರರಾಘವರ ಪಾಠದಲ್ಲಿ ಮದ ಅಂದರೆ ದೇಹ ಪಾರವಶ್ಯ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಆ ಅರ್ಥನೂ ಕೂಡ ಚೆನ್ನಾಗಿದೆ. ಮದ ಅನ್ನೋ ಶಬ್ದಕ್ಕೆ ಮದ ಅಂದರೆ ಅಹಂಕಾರ ಅಂತ ಅಷ್ಟಾಗ ಅರ್ಥ ನಮ್ಗೆ ಗೊತ್ತಿದೆ.
ಅದು ದೇಹ ಪಾರವಶ್ಯ ಅನ್ನೋ ಅರ್ಥ ಬರ್ತದೆ ಹೇಗೆ? ಅದು ಸ್ವಲ್ಪ ಕಷ್ಟವೇ. ಆದರೂ ಅದಕ್ಕೊಂದು ಅರ್ಥ ಇದ್ದಿರಬೇಕು. ವೀರರಾಘವರು ಹೇಳಿದಾಗ ಏನದು ದೇಹ ಪಾರವಶ್ಯ ಅಂದರೆ, ಈಗ ನಾವೆಲ್ಲರೂ ಕೂಡ ಮದ ಉಳ್ಳವರಾಗಿದ್ದೇವೆ. ಮದ ಉಳ್ಳವರಾಗಿದ್ದೀವಿ ಅಂದರೆ ದೇಹ ಪರವಶತೆ, ಪಾರವಶ್ಯ ಅಂದರೆ ಪರವಶತೆ, ದೇಹ ಪರವಶತೆ ಉಳ್ಳವರಾಗಿದ್ದೀವಿ. ಅದೇನು ದೇಹ ಪರವಶತೆ ಉಳ್ಳವರಾಗುವುದು ಅಂದರೆ? ವಿಮದ ಅಂದರೆ ದೇಹ ಪರವಶತೆ ಇಲ್ಲದೇ ಇರುವವನಾಗುವುದು ಅಂದರೆ ಏನರ್ಥ ಅಂದರೆ, ನಮಗೆ ಇವತ್ತು ನಾವು ನಮ್ಮನ್ನು ಗುರುತಿಸಿಕೊಳ್ಳುವುದು, ಹಾಗೆ ಇನ್ನೊಬ್ಬರು ನಮ್ಮನ್ನು ಗುರುತಿಸುವುದೆಲ್ಲವೂ ಕೂಡ ನಮ್ಮ ದೇಹದ ಮೂಲಕವೇ. ನಮಗಿದು ಗೊತ್ತಿದೆ. ನಮಗೆ ಅನಾದಿನಿತ್ಯವಾದ ಆತ್ಮ ಒಂದು ಒಳಗಿದೆ, ನಮ್ಮೊಳಗೆ, ಇತರರೊಳಗೂ ಅದಿದೆ ಅನ್ನುವುದೆಲ್ಲ ಗೊತ್ತಿದೆ. ಆದರೆ ಆ ಆತ್ಮದ ಮೂಲಕವಾಗಿ ನಾವು ಎಷ್ಟು ವ್ಯವಹರಿಸ್ತೀವಿ? ಈ ದೇಹ ಹೋಗಿಬಿಟ್ರೆ ಆ ಆತ್ಮನ ಜೊತೆ ವ್ಯವಹಾರ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅದು ನಮ್ಮ ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಎಷ್ಟೇ ಅತ್ಯಾಪ್ತ ಇರಬಹುದು. ಅದರಿಂದ ದೇಹಕ್ಕೆ ಅಧೀನರು ನಾವು. ನಮ್ಮ ದೇಹಕ್ಕೆ ನಾವು ಅಧೀನರು, ನಮ್ಮ ದೇಹಕ್ಕೆ ಉಳಿದವರು ಕೂಡ ಅಧೀನರು. ನಮ್ಮ ಗಂಡ, ಹೆಂಡತಿ, ಮಕ್ಕಳು ಮೊದಲಾದವರು. ಇನ್ನೊಬ್ಬರ ದೇಹಕ್ಕೂ ಕೂಡ ನಾವು ಅಧೀನರು, ಅವರೂ ಅಧೀನರು. ಅಂತೂ ನಾವೆಲ್ಲರೂ ಕೂಡ ನಮ್ಮ ದೇಹಗಳಿಗೆ, ನಿಮ್ಮ ದೇಹಗಳಿಗೆ, ಅವರವರ ದೇಹಗಳಿಗೆ ಅಧೀನರಾಗಿ ಬಿಟ್ಟಿದ್ದೇವೆ. ದೇಹದ ಮೂಲಕವೇ ನಾವು ಇನ್ನೊಬ್ಬರನ್ನು ಗುರುತಿಸ್ತೀವಿ, ಆ ಮೂಲಕವೇ ಎಲ್ಲ ವ್ಯವಹಾರಗಳನ್ನು ಕೂಡ ಮಾಡ್ತೇವೆ. ಹೀಗಿದು ದೇಹ ಪರವಶತೆ ಅನ್ನೋದೇ ಒಂದು ಮದ. ನಾನೇ ನನ್ನ ದೇಹ ಇಷ್ಟು ಸುಂದರವಾಗಿದೆ, ನನ್ನ ದೇಹ ಇಂಥ ವಂಶದಲ್ಲಿ ಹುಟ್ಟಿದೆ ಅಂತೆಲ್ಲ ಇದೊಂದು ಮದ. ಆ ಮದ ಅನ್ನುವುದು ನಮಗೆ ಬಂದಿರುವುದು ದೇಹದ ಮೂಲಕ. ದೇಹಕ್ಕೆ ನಾವು ಪರವಶರಾಗಿರುವುದರ ಮೂಲಕ ಆ ಮದ ಬಂದಿದೆ, ಅಥವಾ ದೇಹಕ್ಕೆ ಪರವಶರಾಗಿರುವುದು ಅನ್ನುವುದೇ ಒಂದು ಮದ. ಅದಕ್ಕಾಗಿ ವೀರರಾಘವರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಹೀಗೆ ಮದ ಅಂದರೆ ದೇಹ ಪರವಶತೆ, ಅದೆಲ್ಲ ನಮ್ಮಲ್ಲಿ ಹೇರಳವಾಗಿ ಕಾಣಿಸ್ತಾ ಇದೆ. ಅದಿಲ್ಲ ಈ ನಾರದರಿಗೆ. ದೇಹದ ಮೂಲಕ ಅವರು ತಮ್ಮನ್ನು ಗುರುತಿಸಿಕೊಳ್ಳುವುದನ್ನೇ ಬಿಟ್ಟರು. ಈ ಭೌತ ದೇಹಕ್ಕೆ ಇರುವ ಬೆಲೆ ಎಷ್ಟು ಅಂತ ಅವ್ರಿಗೆ ಗೊತ್ತು. ಬಹಳ ಅದ್ಭುತವಾದ ಮಾತಿದು. ಭಗವಂತನನ್ನು ಕಂಡಂಥ ಜ್ಞಾನಿಯೊಬ್ಬ ತನ್ನ ದೇಹಕ್ಕೆ ಏನೂ ಬೆಲೆ ಇಲ್ಲ ಅಂತ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಇನ್ನು ಮುಂದೆ ಭಗವಂತನ ಅನುಗ್ರಹವನ್ನೇ, ಇನ್ನೂ ಹೆಚ್ಚಿನ ಅನುಗ್ರಹವನ್ನೇ ನಿರೀಕ್ಷಿಸಿ ಆಕಾಂಕ್ಷಿಸಿ ಮುಂದುವರಿತಾ ಇದ್ದಾನೆ. ಆಗಿರುವ ದೇಹಕ್ಕೆ ಏನೂ ಬೆಲೆ ಇಲ್ಲದಂತೆ ಅವನು ಬಹಳ ದೊಡ್ಡ ಸಾಧನೆ ನಾರದರದು. ಭಗವಂತನನ್ನು ಒಂದು ಬಾರಿ ಕಾಣುವುದು ಅಂದರೆ ಏನು ಸಣ್ಣ ಸಾಧನೆ ಅಲ್ಲ ನಮ್ಮ ದೃಷ್ಟಿಯಿಂದಾದ್ರೂ. ಆದರೆ ಅಷ್ಟು ದೊಡ್ಡ ಸಾಧನೆಗೆ ಕಾರಣವಾದ ಆ ದೇಹವನ್ನು ಅವರು, ಆ ದೇಹದ ಪರವಶರಾಗದೆ ಅವರು ಬದುಕಿದ್ರಲ್ಲ, ದೇಹಕ್ಕೆ ಅಧೀನರಾಗದೆ, ಅದು ಬಹಳ ದೊಡ್ಡ. ಇನ್ನು ವಿಮದಹ ಅನ್ನೋದ್ರ ಬದಲಾಗಿ ಅಪದಹ ಅಂತ ಒಂದು ಪಾಠ ಇದೆ. ಅಪದಹ ಇತಿ ಪಾಠೆ ಅನಿಕೇತಃ. ಅಪಟಹ ಅಂತ ಮತ್ತೊಂದು ಪಾಠ ಇದೆ, ಅದ್ರ ಬಗ್ಗೆ ಮುಂದೆ ಹೇಳ್ತೇನೆ. ಅಪದಹ ಅಂತ ಒಂದು ಪಾಠ ಇದೆ. ಆ ಪದ ಅಂದರೆ ಹೆಜ್ಜೆ, ಸ್ಥಾನ ಅಂತ ಅರ್ಥ. ಅಪದಹ ಅಂದರೆ ಒಂದು ಸ್ಥಿರವಾದ ನೆಲೆ ಇಲ್ಲದೆ ಇದ್ದವನು. ನಾವೆಲ್ಲರೂ ಕೂಡ ಸ್ಥಿರವಾದ ನೆಲೆ ಇದ್ದವರು. ನಾರದನಿಗೆ ಸ್ಥಿರವಾದ ನೆಲೆ ಇಲ್ಲ. ಹಾಗಾದ್ರೇನು ನೆಲೆ ಇಲ್ಲದೆ ಅವನೇನು ಅನಾಥನೇ, ಭಿಕಾರಿಯೇ ಅಂದರೆ? ನಾವೆಲ್ಲರೂ ಕೂಡ ಸ್ಥಿರವಾದ ನೆಲೆ ಇದ್ದವರು ಅಂದರೆ ಸ್ಥಿರವಾದ ನೆಲೆ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರುವವರು. ನಮಗೆ ನಮ್ಮ ಮನೆ, ನಮ್ಮ ಜಾತಿ ಜನವರ್ಗ, ನಮ್ಮ ಕುಟುಂಬ, ನಮ್ಮ ಸಮಾಜ, ಇವು ನಮಗೆ ನೆಲೆ. ಸಮಾಜದಿಂದ ಬಹಿರ್ಭೂತರಾಗಿ ಬದುಕಲಿಕ್ಕಾಗೋದಿಲ್ಲ. ನಮ್ಮ ದೇಶ, ನಮ್ಮ ಊರುಗಳಿಂದ ಬಹಿರ್ಭೂತರಾಗಿ ನಮಗೆ ಬದುಕಲಿಕ್ಕಾಗೋದಿಲ್ಲ. ನಮ್ಮ ಮನೆ, ನಮ್ಮ ಇದೆಲ್ಲದರ ಬಂಧನವನ್ನು ಬಿಟ್ಟು ನಾವು ಬದುಕಲಿಕ್ಕಾಗೋದಿಲ್ಲ. ಇದೆಲ್ಲ ಇದ್ದರೆ ನಮಗೊಂದಿಷ್ಟು ನೆಮ್ಮದಿ ಇರ್ತದೆ. ಆದರೂ ಅದಿದ್ರೂ ಪೂರ್ಣ ನೆಮ್ಮದಿ ಇರ್ತದೆ ಅಂತಿಲ್ಲ. ಆದ್ದರಿಂದ ಪದ ಅಂದರೆ ಒಂದು ನೆಲೆ. ಆ ನೆಲೆ ಯಾವುದು? ಭೌತಿಕವಾದ ನೆಲೆ. ಆ ಭೌತಿಕವಾದ ನೆಲೆಗಾಗಿಯೇ ಹಂಬಲಿಸುವವರು ನಾವು. ಹುಟ್ಟಿದ ಕೂಡಲೇ ಕೆಲವು ಕಾಲ ಆದಮೇಲೆ ಶಿಕ್ಷಣ ಪಡ್ಕೋತೀವಿ. ಶಿಕ್ಷಣ ಯಾಕೆ ಪಡ್ಕೊಳ್ತೀವಿ? ನಾಳೆ ಒಳ್ಳೆಯ ಉದ್ಯೋಗ ಮಾಡಬೇಕು ಅಥವಾ ಒಳ್ಳೆಯ ವ್ಯವಹಾರ ಮಾಡಬೇಕು. ಒಂದು ಜೀವನದಲ್ಲಿ ನಾನೇ ಒಂದು ನೆಲೆ ಕಾಣಬೇಕು. ನೆಲೆ ಕಂಡಾದ್ಮೇಲೆ ಕೆಲವು ಮುಂದೆ ಹೋದ್ಮೇಲೆ ಜೀವನದಲ್ಲಿ ವೈವಾಹಿಕವಾಗಿ ಒಂದು ನೆಲೆ ಕಾಣಬೇಕು. ಅದು ಮತ್ತಿನ ಹಂಬಲ. ವೈವಾಹಿಕವಾಗಿ ನೆಲೆ ಕಂಡ ಮೇಲೆ ಮುಂದೆ ನನ್ನದೇ ಆದೊಂದು ಮನೆ ಕಟ್ಕೊಳ್ಬೇಕು. ಹೀಗೆ ಮನುಷ್ಯನಿಗೆ ನೆಲೆ ಅಂದರೆ ಇದೇ ನೆಲೆ. ಈ ನೆಲೆ ಬಿಟ್ಟು ಇವನಿಗೆ ಬದುಕಲಿಕ್ಕೂ ಆಗೋದಿಲ್ಲ. ಆ ನೆಲೆಗಾಗಿಯೇ ಅವನ ಪ್ರಯತ್ನ ಯಾವತ್ತೂ ಕೂಡ. ಹೀಗಿನಿಷ್ಟು ಪ್ರಯತ್ನ ಪಡ್ತಾ ಇರ್ತಾನೆ. ಆದರೆ ನಾರದರಿಗೆ ಇಂಥ ಈ ಪ್ರಯತ್ನಗಳು ಯಾವುದೂ ಕೂಡ ಇದ್ದಿದ್ದಿಲ್ಲ. ಆದ್ದರಿಂದ ಅವರನ್ನು ಅಪದ ಅನ್ನುವುದು ಈ ಒಂದು ಬೇಕಾಗಿಯೇ ಇಲ್ಲ ಅವರಿಗೆ. ಕಾಲಂ ದೇಹಾವಸಾನ ಕಾಲಂ ಪ್ರತೀಕ್ಷನ್, ದೇಹ ಯಾವತ್ತು ಹೋದೀತೋ ಅಂತ ಕಾಯ್ತಾ ಇದ್ದಾರೆ ಅವರು.
ಅಥವಾ ಯಾವತ್ ಕಲ್ಪಾವಸಾನಂ ಜೀವಿತವಾನಸ್ಮಿತ್ಯರ್ಥ. ಆ ಕಲ್ಪ ಮುಗಿಯುವ ತನಕ ಅವರು ಕಾದರು. ಇದಿಷ್ಟು ವೀರರಾಘವರು ನಮಗೆ ಕೊಡುವಂತಹ ಅರ್ಥ. ಮುಂದೆ ರಾಧಾಕೃಷ್ಣನ ವ್ಯಾಖ್ಯಾನದಲ್ಲಿ ಹತತ್ರಪ ಅಂದರೆ ತ್ಯಕ್ತ ಲಜ್ಜ. ಆ ಭಗವಂತನ ನಾನಾ ಥರದ ನಾಮಗಳು, ಭದ್ರ ಅಂದರೆ ಮಂಗಲಕರವಾದ ನಾಮಗಳು, ಅವುಗಳನ್ನೆಲ್ಲ ನಾನು ಯಾವತ್ತು ಗಾಯನ ಮಾಡ್ತಾ ಇದ್ದೆ. ಗತಸ್ಪೃಹ ವಿಗತ ಕಾಮ ತುಷ್ಟಮನಾಹ, ವಿಮದ ಅಂದರೆ ಮದರಹಿತ, ವಿಮತ್ಸರ ಅಂದರೆ ಮತ್ಸರರಹಿತ, ಕಾಲಂ ಭೌತಿಕ ಶರೀರ ವಿಯೋಗ ಕಾಲಂ, ಭೌತಿಕವಾದ ಈ ಶರೀರ ಯಾವತ್ತು ಓದೀತು ಅಂತ ನಾನು ಕಾಯ್ತಾ ಇದ್ದೆ. ಇಷ್ಟರ್ಥ ಈಗ ನಾವು ರಾಧಾಕೃಷ್ಣರು ಮೊದಲಾದವರು ಹೇಳಿದ್ದನ್ನು ನೋಡಿ ಆಯಿತು. ಇನ್ನು ಮುಂದೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಇದಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡಬೇಕು. ಗತತ್ರಪ ಅಂದರೆ ಲಜ್ಜೆ ಇಲ್ಲದೆ ಭಗವಂತನ ನಾಮಗಳನ್ನು ಹಾಡಿದೆ. ಕೃತ ಅಂದರೆ ಭಗವಂತನ ಕೃತ ಅಂದ್ರೇನು? ವಿಕ್ರಮ ಲಕ್ಷಣನೇ, ಭಗವಂತನ ಪರಾಕ್ರಮಗಳನ್ನು ನಾನು ಯಾವತ್ತು ಅವನು ತೋರಿಸಿದ ಲೀಲೆಗಳನ್ನು ಗಾನ ಮಾಡ್ತಾ ಇದ್ದೆ. ತುಷ್ಟಮನಾಹ ಅಂದರೆ ಯದೃಚ್ಛಾಲಾಭೇನ ಯದೃಚ್ಛಾಲಾಭೇನ ಅಲಂಬುದ್ಧಿಮಾನ್, ಏನು ಭಗವಂತನ ಇಚ್ಛೆಯಿಂದ ಸಿಗ್ತದೆ ಅದನ್ನು ಅವಲಂಬಿಸಿ ಬದುಕ್ತಾ ಇದ್ದೆ. ಅದಕ್ಕಿಂತ ಹೆಚ್ಚಿಂದೇನು ನಾನು ನಿರೀಕ್ಷೆ ಮಾಡ್ತಾ ಇರಲಿಲ್ಲ. ಗತಸ್ಪೃಹ ಪರವಸ್ತು ಸ್ಪೃಹಾರಹಿತ, ಇನ್ನೊಬ್ಬರ ವಸ್ತುವಿನ ಬಗ್ಗೆ ಸ್ಪೃಹ ದುರಾಸೆ ಅನ್ನುವುದೇ ಇಲ್ಲದೇ ಇದ್ದವನು. ಅದಕ್ಕಾಗಿ ಆತ ಗತಸ್ಪೃಹ. ಮುಂದೆ ಇರುವ ಆ ಶಬ್ದ ಅದೇ ವಿವಾದಗ್ರಸ್ತವಾದ್ದು. ವಿಮದಃ ಅಂತ ಒಂದು ಕಡೆ ನೋಡಿದ್ವಿ, ವಿ ಪದಃ ಅಂತ ಒಂದು ಕಡೆ ನೋಡಿದ್ವಿ. ಇಲ್ಲಿ ವಿ ಪಟಃ ಅಂತ ಟಕಾರ ಇದೆ ಈಗ ನಾವು ನೋಡ್ತಿರೋದು. ಪಟಗತವು ಅಂತ ಧಾತು, ಅದರಿಂದ ಪಟ ಅಂದರೆ ಗತಿ ಅಂತರ್ಥ, ಗಮನ ಅಂತರ್ಥ. ನವಿದ್ಯತೆ ಗತಿ ಈಶ್ವರಾದನ್ಯ ಯಶಸಃ ಅಪಟಃ. ಈ ಯಾರಿಗೆ ಪಟವೇ ಇಲ್ಲವೋ ಅಂದರೆ ಗತಿ ಇಲ್ಲವೋ ಅವನು ಅಪಟ. ಹೇಗೆ ಗತಿ ಇಲ್ಲ ಅಂದರೆ ಭಗವಂತನನ್ನು ಬಿಟ್ಟು ಬೇರೆ ಗತಿ ಇಲ್ಲ, ಆದ್ದರಿಂದ ಅವನನ್ನು ಅಪಟ ಅಂತ ಅನ್ಬೇಕು. ಯಶಸಃ ಅಪಟಃ. ಆ ವಿಜಯಧ್ವಜರ ಆ ಪುಸ್ತಕದಲ್ಲಿ ಕೆಲವು ಕಡೆ ಮುದ್ರಿತ ಪುಸ್ತಕದಲ್ಲಿ ಅಪರಹ ಅಂತಿರ್ಬೋದು ಅಂತ ತಿಳ್ಕೊಳ್ಬೇಕು ನೀವು. ಇದು ಅಪಟಃ ಅಂತ ಹೀಗರ್ಥ. ಅನನ್ಯಗತಿ, ಅನನ್ಯನಾಗಿ ಚಿಂತನೆ ಮಾಡ್ತಾ ಇದ್ದ ಭಗವಂತನನ್ನ ಅಂತ ಅದರ ತಾತ್ಪರ್ಯ. ಅಸಂಗ ವಿರಕ್ತ ಇತಿವ, ಎಲ್ಲ ಸಂಘಗಳನ್ನು ತೊಳೆದು ವಿರಕ್ತನಾಗಿ ನಾನು ಬದುಕ್ತಾ ಇದ್ದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಥವಾ ಪಟ ಅಂದರೆ ಬಟ್ಟೆ, ಬಟ್ಟೆಯನ್ನು ತೊರೆದು ಬದುಕ್ತಾ ಇದ್ದೆ. ಕಂಥಾದಿ ಪ್ರಾವರಣ ರಹಿತ, ಒಂದು ಅಡ್ಡ ಬಟ್ಟೆ ಕಚ್ಚೆ ಅಂಥದ್ದೊಂದು ಏನೋ ಒಂದು ಸನ್ಯಾಸಿಗಳು ಬೈರಾಗಿಗಳು ಉಟ್ಕೊಳ್ಳುವಂಥ ಬಟ್ಟೆ ಇರ್ತಾವಲ್ಲ ಅಂಥದನ್ನು ಬಿಟ್ಟೆ. ಇದು ಅಪಟ ಅಂತ ಅನ್ನೋದಕ್ಕರ್ಥ. ಅಥವಾ ಅಂದರೆ ಭಗವಂತ ಅಂತ ಅರ್ಥ. ಅಹಃ ಪುರಾಣರ್ಷಿ ಇತಿ ವಾಕ್ಯಾತ್ ಅಹ ಇತಿ ವ್ಯಾಸ ಸಂಬಂಧಂ ವಾ. ಅಂದರೆ ವ್ಯಾಸ. ಹೇ ವ್ಯಾಸ ಪಟೋ ಸಮರ್ಥ, ಇದು ವಿಜಯಧ್ವಜ ಸ್ವಾಮಿಗಳು ಹೇಳುವ ಅರ್ಥ. ಅಲ್ಲಿ ಅಪಟ ಅಂತಿದೆಯಲ್ಲ, ಅಪಟೋ ಅಂತಿದೆಯಲ್ಲ, ಅಪಟೋ ಅಂತನ್ನುವುದನ್ನು ಎರಡು ರೀತಿಯಿಂದ ಪದಚ್ಛೇದ ಮಾಡ್ಬೋದು. ಅಪಟೋ ಅಂತನ್ನುವುದು ಅಪಟಃ ಅಂತ ಪ್ರಥಮ ವಿಭಕ್ತಿ ಏಕವಚನ, ಅಪಟಃ ಅಪಟೋ ಅಪಟಾಹ ಅಂತ. ಅದರ ಪ್ರಥಮ ವಿಭಕ್ತಿ ಏಕವಚನ ಅಂತಲೂ ಮಾಡಿದ್ರೂ ಅಪಟೋ ಅಂತ ಹಾಗೆ ಆಗ್ತದೆ ಸಂಧಿ ನಿಯಮಗಳ ಪ್ರಕಾರ, ವಿಸರ್ಗ ಸಂಧಿ ಆದಾಗ. ಇನ್ನೊಂದು ಅಪಟೋ, ಪಟೋ ಅಂತನ್ನುವುದು ಪಟುಹು ಪಟು ಪಟವ ಅಂತ ಉಕಾರಾಂತವಾದ ಶಬ್ದ. ಅದರ ಮಧ್ಯಮ ಪುರುಷ ಏಕವಚನ, ಅದರ ಸಂಬೋಧನ ಪ್ರಥಮ ವಿಭಕ್ತಿ ಏಕವಚನ ಪಟೋ ಅಂತ. ಉಕಾರಾಂತವಾದ ಶಬ್ದದ ಸಂಬೋಧನ ಪ್ರಥಮ ವಿಭಕ್ತಿ ಏಕವಚನ, ಗುರೋ ಭಾನೋ ಇದ್ದ ಹಾಗೆ. ಆದ್ದರಿಂದ ಹೇ ಅಲ್ಲಿ ಪಟೋ ಅಂತಿದೆಯಲ್ಲ, ಅನ್ನುವುದು ವ್ಯಾಸರಿಗೆ ಈ ವಿಜಯಧ್ವಜರು ಹೇಳುವಂಥ ಸಂಬೋಧನೆ. ಅಕಾರವಾಚ್ಯನಾದ ವ್ಯಾಸನೇ, ಪಟೋ ಸಮರ್ಥನೆ, ಹೀಗೆ. ಪಟೋ ಅನ್ನುವಲ್ಲಿ ಸಂಧಿ ಏನು ಆಗೇ ಇಲ್ಲ. ಪಟಃ ಅಪಟಃ ಅಂತಿದ್ದಲ್ಲಿ ಪ್ರಥಮ ವಿಭಕ್ತಿ ಏಕವಚನ ವಿಸರ್ಗ ಸಂಧಿಯ ಬಳಿಕ ಅಪಟೋ ಅಂತಾಗಿದೆ. ಇನ್ನೊಂದು ಬೇರೆ ಅರ್ಥ ಹೇಳಿದಾಗ ಸಮರ್ಥ, ಪಟುವ ಶಬ್ದಕ್ಕೆ ಸಮರ್ಥ ಅಂತ ಅರ್ಥ ಹೇಳಿದಾಗ ಅದು ಉಕಾರಾಂತವಾದ ಶಬ್ದ. ಅದರ ಸಂಬೋಧನ ಪ್ರಥಮ ವಿಭಕ್ತಿ ಏಕವಚನ ಪಟೋ ಅಂತ ತಾನಾಗೇ ಆಗ್ತದೆ. ಅಪಟಃ ನಿಕೇತನ ರಹಿತ, ತನಗೊಂದು ನೆಲೆಯೇ ಇಲ್ಲದೆ ಇದ್ದವನಾಗಿ ಅವನು ಬದುಕ್ತಾ ಇದ್ದ ಅಂತ ಕೆಲವರು ಅರ್ಥ ಮಾಡಿದ್ದಾರೆ. ಆದರೆ ಅದು ಚಿಂತ್ಯಂ, ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಅದು ಯಾಕೋ ಅಷ್ಟು ನಮಗೆ ಸಮಾಧಾನ ಕೊಟ್ಟಿಲ್ಲ ಅಂತ ಇದ್ದಾರೆ ವಿಜಯಧ್ವಜರು. ವಿಮತ್ಸರ ಅಂದರೆ ವಿಗತ ಮಾತ್ಸರ್ಯ. ಹೀಗೆ ನಾನು
ಮರಣ ಕಾಲದವರೆಗೂ ಕೂಡ ಕಾದೆ ಅಂತ ಅದು ತಾತ್ಪರ್ಯ. ಗತಸ್ಪೃಹ ಅಧಿಕಾಂಕಾಂಕ್ಷರಹಿತ ಯಾದವಾರ್ಯರ ದೃಷ್ಟಿಯಿಂದ ಹೆಚ್ಚಿನ ಆಸೆ ಇಲ್ಲ. ಅಪಟಃ ಅಂದರೆ ಪಟಗತವು ಅಂತ ಧಾತೋ, ಪಟ ಅಂದರೆ ಗತಿ ನವಿದ್ಯತೆ, ಈಶ್ವರಾದನ್ಯ ಪಟಃ ಯಸ್ಯ ಸಹ ತತಃ, ಈ ಈಶ್ವರನಿಗಿಂತ ಬೇರೆ ಗತಿ ಇವನಿಗೆ ಇಲ್ಲವೇ ಇಲ್ಲ ಅಂತ ಅದೊಂದು ಅರ್ಥನೂ ಕೂಡ ಹೇಳಿದ್ದಾರೆ. ವಿಜಯಧ್ವಜರು ಏನು ಹೇಳ್ತಾರೆ ಅದೇ ಅರ್ಥವನ್ನೇ ಹೇಳಿದ್ದಾರೆ. ಕಂಥ ಕಾವಿ ಬಟ್ಟೆ ಅಥವಾ ಮತ್ತಾವುದು ಬಿಳಿ ಬಟ್ಟೆ ಮೊದಲಾದ ಯಾವ ಒಂದು ಅರ್ಥವಕ್ಕೂ ಯಾವ ಒಂದು ಆವರಣವನ್ನು ಬಟ್ಟೆಯನ್ನು ಅವರು ಬಯಸ್ತಿರ್ಲಿಲ್ಲ. ಅಪಟಃ ಅಂತ ಅನ್ನೋದಕ್ಕೆ ನಿಕೇತನ ರಹಿತ ಅಂತ ಅರ್ಥ ಮಾಡಿದ್ದಲ್ಲ, ಅದು ವೀರರಾಘವರು ಮಾಡಿದ್ದು. ಅವರು ಅಪಟಃ ಅನ್ನೋ ಶಬ್ದ ತಗೊಂಡಿಲ್ಲ, ಅಪದಹ ಅನ್ನು ತಗೊಂಡಿದ್ದಾರೆ. ಅವರು ಅಪದಹ ಅಂತ ತಗೊಂಡು, ಪದ ಅಂದರೆ ಮನೆ, ಅಪದ ಅಂದರೆ ಮನೆ ಇಲ್ಲದೆ ಇದ್ದವನು, ಒಂದು ನೆಲೆಗಾಗಿ ಪ್ರಯತ್ನ ಪಡದೇ ಇರುವವನು ಅಂತ ಅರ್ಥ. ಚೆನ್ನಾಗಿದೆ ಅರ್ಥ. ಅದ್ರ ಪಾಠ ಯಾವುದು ಅಂತ ಅದು ನಮಗೆ ನಮ್ಮಂಥವ್ರಿಗೆ ತೀರ್ಮಾನ ಆಗೋದಿಲ್ಲ. ಇರಲಿ. ಈಗ ಅಪಟೋ ಅಪಟ ಟಕಾರಾಂತವಾದ ಶಬ್ದ ಅದನ್ನು ತಗೊಂಡಿದ್ದಾರೆ ವಿಜಯಧ್ವಜರು ಮತ್ತು ಯಾದವಾರ್ಯರು. ಅಪದಹ ಅಂತ ಒಂದು ಪಾಠ ಇದೆ, ಹಾಗೂ ನಮಗೆ ಕಂಡಿದೆ ಅಂತ ವೀರರಾಘವರು ಹೇಳ್ತಾರೆ. ಆದರೂ ಕೂಡ ಅವರು ಮೊದಲು ವ್ಯಾಖ್ಯಾನ ಮಾಡಿರುವುದು ವಿಮದಹ ಅಂತ ಅನ್ನೋದನ್ನೇ. ಸರಿ, ಏನು ಇದ್ದಿರಬೇಕಿಲ್ಲಿ? ನನಗೆ ಹೀಗೆ ಕಾಣಿಸ್ತದೆ, ವಿಮದೋ ವಿಮತ್ಸರಹ ಅನ್ನೋ ಪಾಠವೇ ಹೆಚ್ಚು ಸೂಕ್ತವಾದ ಪಾಠ. ಈ ಮಾತನ್ನು ನೀವು ಕೇಳಿದರೆ ಕೇಳುವವರಿಗೆ ಆಶ್ಚರ್ಯ ಅನ್ನಿಸ್ತದೆ. ವಿಮದಹ ವಿಮತ್ಸರಹ ಅನ್ನೋ ಪಾಠ ಇಟ್ಕೊಂಡಿರೋರು ವೀರರಾಘವರು ಮತ್ತು ಶ್ರೀಧರಿ ವ್ಯಾಖ್ಯಾನದಲ್ಲಿ ಇಟ್ಕೊಂಡಿರೋರು, ಅವರು ಅನ್ಯ ಮತದವರು. ನಮ್ಮವರು ಆಚಾರ್ಯ ಮಧ್ಯರು ಪರಂಪರಾ ಅನುಯಾಯಿಗಳು ವಿಜಯಧ್ವಜರು ಮತ್ತು ಯಾದವಾರ್ಯರು ಅಪಟಃ ಅಂತ ಪಾಠ ಇಟ್ಕೊಂಡಿದ್ದಾರೆ. ನಮ್ಮವರು ಇಟ್ಕೊಂಡಿರೋ ಪಾಠವನ್ನು ನೀವು ಪರಿತ್ಯಾಗ ಮಾಡಿ ಬೇರೆಯವರು ಹೇಳಿರೋ ಪಾಠವನ್ನು ಸ್ವೀಕಾರ ಮಾಡ್ತಿದ್ದೀರಲ್ಲ ಅಂತ ಕೆಲವು ಸರಿ ಒಂದು ಆಶ್ಚರ್ಯ ಇದು ನೀವು ಕೇಳುವವರಿಗೆ ಅನ್ನಿಸ್ತದೆ. ಆದರೆ ನನಗೇನು ಇದು ಕಾಣಿಸ್ತದೆ ಅಂದರೆ, ಆಚಾರ್ಯರು ಒಂದು ವೇಳೆ ಭಾಗವತ ತಾತ್ಪರ್ಯದಲ್ಲಿ ಏನಾದರೂ ಈ ಶ್ಲೋಕ ತೊಗೊಂಡು ಅದಕ್ಕೇನಾದ್ರು ಅವ್ರು ಅರ್ಥ ಬರೆದಿದ್ರೆ, ಅಥವಾ ಅರ್ಥ ಬರೆದಿಲ್ಲದೆ ಹೋದರೂ ಕೂಡ ಅವರು ಭಾಗವತ ತಾತ್ಪರ್ಯದಲ್ಲಿ ಇದನ್ನೆಲ್ಲರೂ ಕೋಟ್ ಮಾಡಿದರೆ, ಆವಾಗ ಇದು ಅಪಟಃ ಅಂತ ಪಾಠನೋ ಅಥವಾ ಮತ್ತೇನಾದ್ರು ಪಾಠವನ್ನು ತೀರ್ಮಾನ ಮಾಡ್ಬೋದಿತ್ತು. ಆಚಾರ್ಯ ಇದಕ್ಕೇನು ಭಾಗವತ ತಾತ್ಪರ್ಯ ಬರೆದಿಲ್ಲ, ಇದು ಅಪಟಃ ಅಂತನೋ ಅಪದಹ ಅಂತನೋ ಅಥವಾ ವಿಮದಹ ಅಂತ ಅರ್ಥನೋ ಈ ಶಬ್ದವೋ, ಅದನ್ನು ನಾವು ಹೇಗೆ ತೀರ್ಮಾನ ಮಾಡೋದು? ಆದ್ದರಿಂದ ವಿಜಯಧ್ವಜ ಸ್ವಾಮಿಗಳು ಯಾದವಾರ್ಯರು ನಮ್ಮವರು, ನಮ್ಮ ಪರಂಪರೆಗೆ ಸಂಬಂಧಪಟ್ಟವರು. ಶ್ರೀಧರ ಸ್ವಾಮಿಗಳು ಅದ್ವೈತ ಸಂಪ್ರದಾಯದ ವ್ಯಾಖ್ಯಾನಕಾರರು, ವೀರರಾಘವರು ವಿಶಿಷ್ಟಾದ್ವೈತ ಸಂಪ್ರದಾಯದ ವ್ಯಾಖ್ಯಾನಕಾರರು. ಅಷ್ಟಾದರೂ ಕೂಡ ವಿಮದಹ ಅನ್ನೋ ಪಾಠ ಚೆನ್ನಾಗಿದೆ ಅಂತ ನನಗನ್ನಿಸ್ತದೆ. ಅದಕ್ಕಾಗಿ ನಾನು ಆರಂಭದಲ್ಲಿ ಅದೇ ವಿಮದಹ ಅನ್ನೋ ಪಾಠವನ್ನು ಹೇಳಿದೆ. ಅದು ಸರಿಯಾದ ಅರ್ಥ. ಅಲ್ಲಿ ಕಾಲಂ ಪ್ರತೀಕ್ಷನ್ ವಿಮದೋ ವಿಮತ್ಸರಃ. ನೋಡಿ, ಮತ್ಸರ ಇಲ್ಲ, ಮದ ಇಲ್ಲ, ಅದು ಚೆನ್ನಾಗಿದೆ. ಮದ ಮಾತ್ಸರ್ಯ ಅಂತ ಅನ್ನೋದು ಆ ಅರಿಷಡ್ವರ್ಗಗಳಲ್ಲಿ ಒಂದು. ಸ್ಪೃಹ ಅಂತ ಮೂರು, ಇನ್ನೊಂದು ದುರಾಸೆ ಇರಲಿಲ್ಲ, ಹಾಗೆ ಮದ ಇರಲಿಲ್ಲ, ಮಾತ್ಸರ್ಯ ಇರಲಿಲ್ಲ. ಮಾತ್ಸರ್ಯ ಅಂದ್ರೇನು? ಅಪ್ರೀತಿರು ಮದ್ವಶೋ ನಾಯಮಿತಿ ಮತ್ಸರ ಈರಿತ ಅಂತ ಭಾಗವತ ತಾತ್ಪರ್ಯದಲ್ಲೇ ಬೇರೆ ಕಡೆ ಒಂದು ಕಡೆ ಸಂದರ್ಭದಲ್ಲಿ ಬಂದಿದೆ. ಯಾವನೋ ಒಬ್ಬ ವ್ಯಕ್ತಿ ನಮಗೆ ನಮ್ಮ ಸುತ್ತಮುತ್ತಲಿರುವಂಥವ್ರು, ಗಂಡನಿಗೆ ಹೆಂಡತಿ ಬಗ್ಗೆ, ಹೆಂಡತಿಗೆ ಗಂಡನ ಬಗ್ಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಸೇರಿ ಮಕ್ಕಳ ಬಗ್ಗೆ, ಇವರೆಲ್ಲರೂ ನಮ್ಮ ಅಧೀನದಲ್ಲಿರಬೇಕು ಅಂತ, ಮಾಲೀಕರಿಗೆ ಆಳುಗಳು ತಮ್ಮ ಅಧೀನದಲ್ಲಿರಬೇಕು ಅಂತ, ಹೀಗೆಲ್ಲ ಯಾರೋ ನಮ್ಮ ಅಧೀನದಲ್ಲಿರಬೇಕು ಅನ್ನೋ ಹಂಬಲ, ಅವ್ರ ಮೇಲೆ ದಬ್ಬಾಳಿಕೆ ಸ್ವಲ್ಪ ಅಲ್ಲ ಸ್ವಲ್ಪ ನಾವೆಲ್ಲರೂ ಕೂಡ ಮಾಡ್ತಾ ಇರ್ತೇವೆ. ಅವರು ನಮ್ಮಲ್ಲಿ ನಮ್ಮ ಅಧೀನದಾಗಿ ಇಲ್ಲದೆ ಹೋದರೆ ಅದರಿಂದ ನಾವು ದುಃಖ ಪಡ್ತೇವೆ, ಅದರಿಂದ ನಮಗೆ ಸಂಕಟ ಆಗ್ತದೆ, ನಮ್ಮ ಅಧಿಕಾರಕ್ಕೂ ಏನೋ ಚ್ಯುತಿ ಬಂದಂತೆ ಕಾಣಿಸ್ತದೆ. ಇದು ನಮ್ಮ ಸ್ವಭಾವ. ಮದ್ವಶಃ ನ ಅಯಂ, ಈ ವ್ಯಕ್ತಿ ನನ್ನ ವಶನಾಗಿಲ್ಲ ಅಂತ ಏನೊಂದು ಅತೃಪ್ತಿ ಅಪ್ರೀತಿ ಇದೆಯಲ್ಲ, ಅದನ್ನೇ ಮತ್ಸರ ಅಂತ ಹೇಳ್ತಾರೆ ಅಂತ. ಇದು ನಮ್ದೆಲ್ಲ ಸ್ಥಿತಿ. ನಾರದರಿಗೆ ಯಾರೋ ಆಳು ಕಾಳುಗಳು ಸುತ್ತಮುತ್ತಲಿರುವಂಥವ್ರು, ಅವರಂತೂ ಬ್ರಹ್ಮಚಾರಿ, ಈ ಜನ್ಮದಲ್ಲೂ ಏನು ಮದುವೆ ಆಗಿದ್ದಿಲ್ಲ, ಮುಂದಿನ ಜನ್ಮದಲ್ಲೂ ಮದುವೆ ಆಗಿದ್ದಿಲ್ಲ. ಆದ್ದರಿಂದ ಅವರಿಗೆ ಯಾರನ್ನಾದರೂ ತನ್ನ ಅಧೀನದಲ್ಲಿ ಇಟ್ಕೋಬೇಕು, ಅವ್ರ ಮೇಲೆ ಅಧಿಕಾರ ಚಲಾಯಿಸಬೇಕು ಅನ್ನುವಂಥ ಒಂದು ಹಂಬಲವೇ ಅವರಿಗೆ ಇರಲಿಲ್ಲ. ಆದ್ದರಿಂದ ಯಾರಾದರೂ ತನ್ನ ಮಾತು ಕೇಳಲಿಲ್ಲ ಅಂತ ಅವರಿಗೆ ದುಃಖ ಆಗುವ ಸಾಧ್ಯತೆಯೂ ಇಲ್ಲ, ಅತೃಪ್ತಿ ಆಗುವ ಸಾಧ್ಯತೆಯೂ ಇಲ್ಲ. ಅದನ್ನು ವಿಮತ್ಸರ ಅಂತ ಹೇಳೋದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಮದ ಮಾತ್ಸರ್ಯಗಳು ಒಟ್ಟಿಗೆ ಬರ್ತಿರ್ತವೆ. ಅದರಿಂದ ಇಲ್ಲಿ ವಿಮತ್ಸರ ಅಂದರೆ ಮಾತ್ಸರ್ಯ ಇದೆ ಇದ್ದವನು ಅಂತ ಅರ್ಥ. ಹಾಗೆ ವಿಮದಹ ಅಂತ ಪಾಠ ಇದ್ದರೆ ಹೆಚ್ಚು ಯೋಗ್ಯ. ಅಪಟಃ ಅನ್ನೋ ಪಾಠ ಅಷ್ಟು ಸೂಕ್ತವಾದ ಪಾಠ ಅಲ್ಲ.
ನನಗೆ ಕಂಡು ಬಂದು ಹೀಗೆ ಹೇಳಿದ್ದೀನಿ. ನನ್ನ ವ್ಯಾಖ್ಯಾನ ನೀವು ಕೇಳಿದ ಮೇಲೂ ಕೂಡ ನನ್ನ ಪಾಠವನ್ನು ನೀವೇನು ಒಪ್ಕೋಬೇಕಾಗಿಲ್ಲ. ನೀವು ಅಪಟಹ ಅಂತಲೇ ಪಾಠವನ್ನೇ ನೀವೆಲ್ಲ ಒಪ್ಪುವುದಾದರೂ ನನ್ನ ಅಭ್ಯಂತರ ಏನಿಲ್ಲ. ಆ ಒಂದು ಸ್ವಾತಂತ್ರ್ಯ, ಬೌದ್ಧಿಕ ಸ್ವಾತಂತ್ರ್ಯ ನೀವು ಉಳಿಸ್ಕೋಬೇಕು. ಇಲ್ಲಿ ಅದು ಹಿಂದೆನೂ ಕೂಡ ಹೀಗೆ ಬಂದಿತ್ತು. ವೈಕ್ಲವ್ಯಾತ್ 22ನೇ ಶ್ಲೋಕದಲ್ಲಿ ಕೈವಲ್ಯಾತ್ ದುರ್ಮನ ಇವ ವೈಕ್ಲವ್ಯಾತ್ ದುರ್ಮನ ಇವ. ಭಗವಂತನ ರೂಪವನ್ನು ಒಂದು ಬಾರಿ ಕಂಡೆ, ಮುಂದೆ ಅದನ್ನು ಕಾಣಲಿಲ್ಲ. ಕಾಣದೇ ಇದ್ದಾಗ ನನ್ನ ಮನಸ್ಸಿಗೆ ಖೇದ ಆಯಿತು. ಅಲ್ಲಿ ಕೈವಲ್ಯಾತ್, ಕೈವಲ್ಯ ಅಂದರೆ ಈ ಪರಮಾನಂದ, ಆ ಪರಮಾನಂದದಿಂದ ಕೆಳಗೆ ಬಿದ್ದವನಂತೆ, ಪರಮಾನಂದ ಅನುಭವಿಸ್ತಾ ಇದ್ದವನು ಇದಕ್ಕಿದ್ದಂತೆ ಬಿದ್ದರೆ ಅವನ ಸ್ಥಿತಿ ಹೇಗಿರ್ತದೋ ಹಾಗೆ ಅಂತ ಕೈವಲ್ಯ ಅಂದರೆ ಅರ್ಥ ಮಾಡಿದ್ದಾರೆ. ಕೈವಲ್ಯ ಅಂದರೆ ಮೋಕ್ಷ ಅಂತ ಅರ್ಥ ಮಾಡಿದ್ದಾರೆ ವಿಜಯಧ್ವಜರು. ಕೈವಲ್ಯ ಅಂದರೆ ಪರಮಾನಂದ ಅಂತ ಅರ್ಥ ಮಾಡಿದ್ದಾರೆ ಯಾದವಾರ್ಯರು. ಆದರೆ ವೈಕ್ಲವ್ಯ ದುರ್ಮನಾಯವ, ಈ ಉಳಿದವರೆಲ್ಲ ತೊಗೊಂಡಿರೋದು ವೈಕ್ಲವ್ಯ ಅಂತ. ವಿಕ್ಲವ ಅಂದರೆ ಎದೆಗೊಂದಿದ ಮನುಷ್ಯ, ಎದೆಗೊಂದಿದ, ಮುಂದೇನು ಮಾಡಬೇಕು ಅಂತ ಗೊತ್ತಾಗದೇ ಇರುವ ಕಿಂಕರ್ತವ್ಯ ಮೂಢನಾದ ಮನುಷ್ಯನನ್ನು ವಿಕ್ಲವ ಅಂತ ಕರೀತಾರೆ. ಸ್ತಬ್ಧ ಆಗುವುದು, ಇನ್ನು ನಮ್ಮ ಕೆಲಸ ಮಾಡುವ ಶಕ್ತಿಯೇ ಸ್ತಬ್ಧ ಆಗುವುದು, ಇದು ವೈಕ್ಲವ್ಯ ಅಂದರೆ. ಅದರಿಂದ ವೈಕ್ಲವ್ಯ ದುರ್ಮನ ಇವ ಅಂತ ಇನ್ನು ಉಳಿದವರು ಏನು ಪಾಠ ಇಟ್ಕೊಂಡಿದ್ದಾರಲ್ಲ, ಶ್ರೀಧರ ಸ್ವಾಮಿಗಳು, ವೀರರಾಘವರು ಮೊದಲಾದವರು, ಆ ಪಾಠ ಹೆಚ್ಚು ಸರಿಯಾಗಿದೆ ಅಂತ ಕಾಣಿಸ್ತದೆ. ಹಿಂದೆನೂ ಕೂಡ ಅದನ್ನು ಹೇಳಿದ್ನೋ ಇಲ್ಲೋ ನನಗೆ ನೆನಪಿಲ್ಲ, ಈಗ ನೆನಪಿಗೆ ಬರ್ತದೆ, ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೆ. ಅದರಿಂದ ಅಲ್ಲಿ ಹೇಗೆ ವೈಕ್ಲವ್ಯಾತ್ ಅನ್ನುವ ಪಾಠ ಸರಿಯೋ ಹಾಗೆ ಇಲ್ಲೂ ಕೂಡ ವಿಮದಃ ಅಂತ ಪಾಠ ಇಟ್ಕೊಂಡಿದ್ರೆ ಅದೇ ಸರಿಯಾಗ್ತದೆ ಅಂತ ಇದು ನನ್ನ ಅಭಿಪ್ರಾಯ. ಅದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನನಗೇನು ಕಾರಣ ಹೇಳಬೇಕಾಗಿತ್ತೋ ಅದನ್ನು ಹೇಳಿದ್ದೇನೆ. ಅದನ್ನು ಒಪ್ಪುವುದು ಬಿಡುವುದು ನಿಮಗೆ ಬಿಟ್ಟದ್ದು. ಆಚಾರ್ಯರೇ ನೇರವಾಗಿ ಭಾಗವತ ತಾತ್ಪರ್ಯ ಬರೆದಿದ್ರೆ ಆ ಶ್ಲೋಕಕ್ಕೆ, ಅದಕ್ಕೆ ಉಳಿದವ್ರ ವ್ಯಾಖ್ಯಾನವೂ ಹಾಗೇ ಇದ್ದರೆ ಅವ ಪಾಠ ಏನು ಅಂತ ತೀರ್ಮಾನ ಮಾಡ್ಬೋದು. ಪಾಠ ತುಂಬ ಕಲಬೆರಕೆ ಒಳಗೆ ಆಗಿ ಹೋಗಿದೆ, ಆಚಾರ್ಯರ ಕಾಲದಲ್ಲೇ ಅದಾಗಿ ಹೋಗಿತ್ತು. ಆದ್ದರಿಂದ ಅಪಟೋ ವಿಮತ್ಸರ ಇತ್ಯಾದಿ ಪಾಠಗಳನ್ನು ಒಪ್ಪಲಿಕ್ಕೆ ನನಗೆ ಸಮಾಧಾನ ಇಲ್ಲ. ಅದನ್ನು ಇವತ್ತು ನಿಮ್ಮೆದುರಿಗೆ ಹೇಳಿದ್ದೇನೆ. ಅಂತೂ ದೇಹ ಯಾವಾಗ ಹೋಗ್ತದೋ ಅಂತ ನಾನು ಹೀಗೆ ನಿರೀಕ್ಷೆ ಮಾಡ್ತಾ ಇದ್ದೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ 30ನೇ ಶ್ಲೋಕ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರೂ ಏನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.